ಅದೇ ನೋಡಿ ಅದರ ಅದೃಷ್ಟ ಹೇಗೆ ತಗೊಳ್ತಾ ಇತ್ತು ಅಂತಾನೆ. 100 ದಿವಸ ಓಡಿದರೆ 100 ಸಂಭ್ರಮ ನಡೀತಾ ಇತ್ತಾ, ಆಟೋಮೆಟಿಕಲಿ ಎಲ್ಲರನ್ನೂ ಸೇರಿಸ್ತಾ ಇದ್ರಾ. ಅದು ಯಾವುದು ಆಗದೆ ಇದ್ದಿದ್ದರಿಂದ ಅಲ್ಲಿಗೆ ನಿಂತೋಯ್ತು. ಅಲ್ಲ, ನನ್ನ ಮೊದಲನೇ ಪ್ರವೇಶ ಸಿನಿಮಾಗೆ ಅಂತ ಒಳ್ಳೆ ಸಿನಿಮಾ ಬಂತು, ಸಂತೋಷ ಆಗದೆ ಇನ್ನೇನಾಗುತ್ತೆ ಸರ್. ಅದಾದಮೇಲೆ ನನಗೆ ಬೇರೆ ಬೇರೆ ಭಾಗಗಳು ತಗೊಂಡು ಕಾರಸರುಡಿ ಕರೆದ್ರು, ಸಂತೋಷ, ಅದು ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಶೇಷಾದ್ರಿ ಕರೆದ್ರು, ಅದು ಸಿಕ್ಕಾಪಟ್ಟೆ, ಎರಡೂ ಒಳ್ಳೆ ರೋಲುಗಳು ಅದರಲ್ಲಿ. ಆಗಲಿ. ಒಟ್ಟಿನಲ್ಲಿ ಚಿಗುರಿದ ಕನಸು ಬಗ್ಗೆ ನೀವು ಇದುವರೆಗೂ ಕೊಟ್ಟಂತಹ ಈ ಎಲ್ಲ ಅಭಿಪ್ರಾಯಗಳು, ಅನುಭವಗಳು ಏನಿದೆ, ಇದು ಮುಂದಿನ ಹಲವು 10 ಜನಕ್ಕೆ ಮಾದರಿ ಆಗಬೇಕು ಅಂತ. ಯಾವುದೇ ಸಿನಿಮಾ ನಾಳಿನ ಜನಕ್ಕೆ, ಭವಿಷ್ಯದ ಮಕ್ಕಳಿಗೆ ಒಂದು ಮಾದರಿ ಆಗಬೇಕು. ಏನದು ಮಾದರಿ? ನೀವು ಇದನ್ನೇ ಹೇಳಿದ್ರಿ, ಭಾಳ ಒಳ್ಳೆಯ ಮಾದರಿ. ಯಾಕೆ ಅಂತಂದರೆ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿದೆ ಕಥೆಯಲ್ಲಿ ಅಂತ. ಹಾಗೆಯೇ ಸೊ ಒಟ್ಟಿನಲ್ಲಿ ನೀವು ಒಂದು ಒಳ್ಳೆಯ ಅನುಭವವನ್ನು ಅದರಿಂದ ಪಡೆದ್ರಿ. ಹಾಗೆಯೇ ನೀವು ಭಾಳ ಅದ್ಭುತವಾದ ಒಂದು ಪಾತ್ರವನ್ನು ನಮಗೆ ಕೊಟ್ರಿ. ಅದರ ಮುಖಾಂತರ ಇವತ್ತು ಚಿಗುರಿದ ಕನಸು ತನ್ನದೇ ಆದಂಥ ಒಂದು ವರ್ಚಸ್ಸನ್ನು ಇಟ್ಕೊಂಡಿದೆ. ಯಾರು ಕೇಳಿದ್ರು ಇಲ್ಲ ಅದು ಒಳ್ಳೆಯ ಸಿನಿಮಾ, ಅದು ಅಂಥ ಸಿನಿಮಾ 100 ಆಗಬೇಕು ಅನ್ನೋ ಕನಸಿದ್ದದ್ದು. ಒಳ್ಳೆ ಸಿನಿಮಾ ಅಂತಂತೂ ಎಲ್ಲರ ಬಾಯಲ್ಲೂ ಕೇಳಿದ್ದೀನಿ. ನಾ ಹೇಳಿದ್ನಲ್ಲ, ಆಟೋ ರಿಕ್ಷಾ ಡ್ರೈವರ್ ಬಾಯಿಂದ ಹಿಡಿದು ಬಹಳ ಒಳ್ಳೆ ಥಿಯೇಟರ್ ಪರ್ಸನ್ ಹಿಂದಲೂ ಕೇಳಿದ್ದೀನಿ. ಸೊ ನೀವು ಒಟ್ಟಾರೆಯಾಗಿ ಈ ಪಾತ್ರ, ಇದು ನಾವಲ್ನಲ್ಲಿ ಇದ್ದಂಥ ಪಾತ್ರ, ಇದು ಕಾದಂಬರಿಲಿತ್ತು. ಅಜ್ಜ ಅದನ್ನು ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿದರು, ಈಗಿರಬೇಕಿದು ಅಂತ. ಐ ಥಿಂಕ್ ನನಗೆ ಮೂಕಜ್ಜಿಯ ಪಾತ್ರದ ಕೆಲವು ಆಯಾಮಗಳು ಇಲ್ಲೇ ಪ್ರಾರಂಭ ಆಗಿದೆ ಅಂತ ನಂಗೆ ಅನಿಸುತ್ತೆ. ಯಾಕೆಂದರೆ ಇದು ಮೊದಲು ಬಂದದ್ದು 1951ರಲ್ಲಿ ಪ್ರಿಂಟ್ ಆಗಿದ್ದು ಪುಸ್ತಕ. ಇದು 51ರಲ್ಲೇ, ಮೂಕಜ್ಜಿ ಬಂದಿದ್ದು ಲೇಟರ್ ಆನ್ ಇದರಲ್ಲಿ. ಆಗ 51ರಲ್ಲೇ ಅವರು ಆ ಹುಡುಗಿಗೆ ಮೂಕಾಂಬಿಕಾ ಅಂತ ಹೆಸರಿಡ್ತಾರೆ. ಹೌದು, ಮೂಕಜ್ಜಿ ಅಂತ ಕರೀತಾರೆ. ಸೊ ಆ ಮೂಕಜ್ಜಿ ನಂತರದ ದಿನಗಳಲ್ಲಿ ಮೂಕಜ್ಜಿಯ ಕನಸುಗಳಿಗೆ ಬರುವಷ್ಟರಲ್ಲಿ ಬಹಳ ಆತ್ಮೀಯವಾಗಿತ್ತು ಅವರಿಗೆ ಅಂತ ಕಾಣುತ್ತೆ. ಬಹಳ ಅದರ ಬಗ್ಗೆ ಹಿಡ್ತಾ ಇತ್ತು ಅವರಿಗೆ. ಭಾಳ ನೀಟಾಗಿ ಮೂಕಜ್ಜಿಯ ಕನಸುಗಳೆಲ್ಲ ಅದು ತೆರ್ಕೊಳ್ತಾ ಹೋಗುತ್ತೆ ಅಂತ ಕಾಣುತ್ತೆ. ಸೊ ಒಟ್ಟಿನಲ್ಲಿ ಅವರು ಯಾವ ರೀತಿ ಒಬ್ಬ ಅಜ್ಜಿಯನ್ನು ಕಂಡಿದ್ರೋ ಈಗಿರಲಿ ಅಂತ, ಅದು ನಿಮ್ಮಲ್ಲಿ ಬಂತು. ಅದರಿಂದಾಗಿ ಸಿನಿಮಾಗೆ ಒಂದು ಅದ್ಭುತವಾದಂಥ ತುಂಬ ವಿನೀತಲಾಗ ಅನಿಸುತ್ತೆ. ಅವರ ಕಲ್ಪನೆಗೆ ಸರಿಯಾಗಿ ನಾನು ಇದ್ದೆ ಅಂದರೆ ನನಗೆ ಅದಕ್ಕಿಂತ ದೊಡ್ಡ ಒಂದು ಅವಾರ್ಡ್ ಬೇಕಾಗಿಲ್ಲ. ಖಂಡಿತ. ಅಣ್ಣವರು ಅದು ತಾನೇ ಹೇಳಿದ್ದು. ಅಣ್ಣವರು ವರದಣ್ಣವರು ಇಬ್ಬರು ಹೇಳಿದ್ದು ಸರಿಯಾಗಿದ್ದಾರೆ ಅವರೇ ಅಂತ ನೋಡಿದ ಕೂಡಲೇ ಹೇಳಿದ್ರು. ಅದಾದಮೇಲೂ ಕೂಡ ಆಮೇಲೆ ಜೊತೆ ಹೋಗಿದ್ದೆ ಅಂತ, ಆಮೇಲೆ ಹೋಗಿ ಇದೆಷ್ಟು ಚೆನ್ನಾಗಿ ಆ ಸ್ಪರ್ಶ ಇದು ಎಲ್ಲ ಮಾಡಿದೆ ಅಮ್ಮ, ತುಂಬ ಚೆನ್ನಾಗಿ ಮಾಡಿದ್ದೀಯ ಅಮ್ಮ ಅಂತ ಹೇಳಿದರು. ನಾನು ಹೋಗಿದ್ದೆ ಅಂತ ಕಾಣಿಸುತ್ತೆ. ಅದೇ ಹೋಗಿದ್ವಿ, ರಿಲೀಸ್ ದಿವಸನೂ ಹೋಗಿದ್ವಿ. ಅದರ ನಂತರ 2 ದಿವಸ ನೀವು ಇಲ್ಲಿದ್ದರೆ ಹೋದ್ರಿ. ಆಮೇಲೆ ರಿಲೀಸ್ ಆದಮೇಲೆ ಆ್ಯಕ್ಚುಲಿ ಅವರು ಅಣ್ಣವರು ಮತ್ತು ವರದಣ್ಣವರ ಇನ್ವಾಲ್ವ್ಮೆಂಟ್ ಹೇಗಿತ್ತಪ್ಪ ಕಥೆನಲ್ಲಿ ಅಂದರೆ, ನಾವು ಕತೆ ಅದು ಹೇಳ್ತಿದ್ದಂಗೆ ಆ ಹುಡುಗಿ ಕುರುಡಿ, ನಾವಲಲ್ಲಿ ಕುರುಡಿನೇ ಇವಳಿಗೆ ಮದುವೆ ಮಾಡೋದು ಅಂತಿದೆ. ಅದು ಬೇಡ ಅಂದ್ರೆ ಅವರು ಇಲ್ಲ, ಅದು ತಂಗಿ ಇನ್ನೊಬ್ಬಳ ರಂಗಪ್ಪನ ಮಗಳನ್ನ ಮದುವೆ ಆಗೋದು ಅಂತ ಇರುತ್ತಲ್ಲ, ಅದು ಬೇಡ, ಅದನ್ನು ಅವಳು ಚಿಕ್ಕ ವಯಸ್ಸು ಅಂತ ಮಾಡಿ ಇದು ಮಾಡಿ ಅಂತ. ಅಂದರೆ ಪ್ರತಿಯೊಂದರಲ್ಲೂ ಕೂಡ ವಾಸ್ ಸೋ ಸೆನ್ಸಿಟಿವ್, ಎಸ್ಪೆಷಲಿ ಲೇಡಿ ಕ್ಯಾರೆಕ್ಟರ್ಗಳ ಬಗ್ಗೆ. ಅಯ್ಯೋ ಪಾಪ ಆ ಮಗು ಏನು ಅನ್ಕೊಂಡ್ಬಿಡುತ್ತೋ, ಅವಳನ್ನ ಹಂಗೆ ಬಿಟ್ಬಿಟ್ಟು ಬಂದ್ಬಿಡ್ಬೇಡಿ, ಡೆಲ್ಲಿಲೇ ಉಳಿದೋಗ್ಬಿಟ್ರೆ ಹೆಂಗೆ, ಅವಳು ಪ್ರೀತಿಸ್ಲಿಲ್ವಾ ಇವನ್ನ, ಅವಳು ಬರಬೇಕು ಹುಡ್ಕೊಂಡು ಇವ್ರನ್ನ ಅಂತ ಹೇಳೋರು ಅವರು. ಅಂದರೆ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಅವರು ಘನತೆಯನ್ನು, ಆ ಘನತೆಗಿಂತ ಹೆಚ್ಚಾಗಿ ಗೌರವವನ್ನು ಸಂಪಾದಿಸೋ ಥರ ಪಾತ್ರಗಳಿಗೆ ಹೇಳೋರು. ಇದು ಭಾಳ ಒಳ್ಳೆ ಹಿಮನಲ್ಲಿ ಈ ಅಗ್ಲಿನೆಸ್ ಇದೆ ಶಾನ್ ಬಗ್ರದ್ದು. ಈಗಿನ ಫೈಟಿಂಗು ಗೀಟಿಂಗ್ ಇಲ್ಲದೆ ಆ ಅಗ್ಲಿನೆಸ್ ಬಂದಿದೆ. ಬಟ್ ಅಗ್ಲಿನೆಸ್ ಡಸಂಟ್ ಕಿಲ್ ಪೀಪಲ್, ಡಸಂಟ್ ಹಾರ್ಮ್ ಎನಿಬಡಿ. ಒಂಥರ ನನ್ನ ಪ್ರಕಾರ ಈಗ ಮಚ್ಚು ಲಾಂಗು ಏನೂ ಇಲ್ಲದೆ ಒಂದು
ಐಡಿಯಲ್ ಸಿನಿಮಾ ಕೊಡೋದು ಬಹಳ ಕಷ್ಟ ಈಗ ಹೌದು. ಈ ಕಾಲದಲ್ಲಿ. ಆಗಿನ ಕಾಲದಲ್ಲಿ ಅದನ್ನು ಟ್ರೈ ಮಾಡಿದ್ವಿ. ಅಕಸ್ಮಾತ್ ಇದೇನಾದರೂ 100 ಡೇಸ್ ಹೋಗಿ ಸಕ್ಸಸ್ಫುಲ್ ಆಗಿಬಿಟ್ಟಿದ್ರೆ ಪಾರ್ವತಮ್ಮನವರೇ ಹೇಳಿದರು, ಇನ್ನೂ 2 ಕಾದಂಬರಿಗಳನ್ನ ನಾನು ಅವ್ರ ಮುಂದೆ ಇಟ್ಟಿದ್ದೆ ಮಾಡಬೇಕು ನೆಕ್ಸ್ಟು ಅಂತ. ಇದು ಸಕ್ಸಸ್ ಆಗಲಿಲ್ವಲ್ಲ, ಅವರು ಹಿಂದೇಟು ಹಾಕಿದ್ರು. ಸಕ್ಸಸ್ ಆಗಲಿಲ್ಲ ಅಂತ ನಾ ಹೇಳಿದ್ದಲ್ಲ, ಕೆಲವು ದೇ ಟೇಕ್ ಟೈಮ್. ಹೌದು, ಬಾಯಿಂದ ಬಾಯಿಗೆ ಅದು ಹರಡಿ ಅದು ಸಕ್ಸಸ್ ಆಗ್ತಾ ಇತ್ತು. ಇದಾಗಬೇಕು ಅಂದರೆ ಟೇಕ್ ಟೈಮ್. 8 ದಿನ ಸಿನಿಮಾ ಓಡಲಿಲ್ಲ ಅಂತ ಬಿಟ್ಬಿಡೋಕ್ಕಾಗತ್ತೆ? ಅದು ನಿಜ, ಅದು ನಿಜ. ನೀವು ಹೇಳಿದಾಗೆ ಅದನ್ನು ಓಪನ್ ಮಾಡಿದ್ರೆ ಇನ್ನೊಂದು ಬೇರೆ ರೀತಿಯ ಇನ್ನೊಂದು ಸಿನಿಮಾ ಆಗಿ ಬರ್ಬೋದು ಅಂತ ಅನಿಸುತ್ತೆ. ಈಗ ವ್ಯಾಲ್ಯೂ ಮಾಡಿ ವಿಸಿಟ್ ಮಾಡಿ ಬೇಡದ ಸೀಕ್ವೆನ್ಸಸ್ ಬೇಕಾದ್ರೆ ತೆಗೆದು. ಬಟ್ ಶಿವಣ್ಣ ಅವರ ಅಭಿಪ್ರಾಯ ಏನು? ಶಿವಣ್ಣ ಆಲ್ವೇಸ್ ಓಪನ್, ಯಾವಾಗಲೂ ಅವ್ನು ಏನು ಮಾಡಿದ್ರು ಚೆನ್ನಾಗಾಗುತ್ತೆ ಹಾಗಾದ್ರೆ ಮಾಡಿ ಅಂತಾರೆ. ಸೊ ಈಸ್ ಅ ವೆರಿ ಚೆನ್ನಾಗಿ ಮಾಡಿದ್ದಾರೆ ಅವರು. ಭಾಳ ಮುದ್ದಾಗಿ ಮಾಡಿದ್ದಾರೆ, ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಈಗ ನಾನು ಐ ಆಮ್ ಸ್ಟಿಲ್ ಎನ್ ಐಡಿಯಲಿಸ್ಟಿಕ್. ನಮ್ಮ ದೇಶದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರಬೇಕು ಇನ್ನೂ. ಈ ಅಂತಾರೆ ಲಾಂಗೋ ಮಚ್ಚುವುದೇನು ಅದ್ರ ಸಿನಿಮಾಗಳನ್ನ ನಾವು ಕ್ರಮೇಣ ಕಡಿಮೆ ಮಾಡ್ಕೊಂಡು ಬರಬೇಕು. ಇನ್ನು ಐಡಿಯಲಿಸಮ್ ಸಿನಿಮಾಗಳು ಬರಬೇಕು ಅಂತ ನನ್ನ ಭಾವನೆ. ವೈಚಾರಿಕವಾಗಿ ವಿಚಾರಧಾರೆಗಳನ್ನ ಹೇಳುವಾಗೂ ಇರಬೇಕು, ಮನೋರಂಜನಾತ್ಮಕವಾಗಿ ಹೋಲಿಸ್ಟಿಕ್ ಫಿಲ್ಮ್ ಇದು ಕರೆಕ್ಟು. ಎಲ್ಲ ಟೇಸ್ಟ್ಗೂ ಒಂಚೂರು ಚೂರು ಇದು ಮಾಡಬೇಕು. ಇಂಟ್ರಿನ್ಸಿಕಲಿ ಚೆನ್ನಾಗಿದ್ರೇ ಆ ಸಿನಿಮಾ ಆ ಥರ ಆಗೋದಕ್ಕೆ ಸಾಧ್ಯ. ಇಂಟ್ರಿನ್ಸಿಕಾಗಿ ಚೆನ್ನಾಗಿದೆ ಈ ಸಿನಿಮಾ, ಆದ್ದರಿಂದ ಅದನ್ನು ನೀವು ಮಾಡೋದಕ್ಕೆ ಸಾಧ್ಯ ಇದೆ. ಖಂಡಿತ ಮಾಡ್ಬೋದು, ಮಾಡ್ತೀನಿ. ನನ್ನ ನೀವು ಕರೆದಿದ್ದಕ್ಕೆ ನಾನು ಇವತ್ತು ನಾನು ನಿನ್ನೆ ರಾತ್ರಿ ನೆನ್ಕೊಂಡು ಈ ಮಾತಂತೂ ಹೇಳಲೇಬೇಕು ನಾವು ಅವ್ರಿಗೆ. ಇಲ್ಲ, ಖಂಡಿತ ನಿರ್ಮಾಣ ಸಂಸ್ಥೆಯವ್ರ ಹತ್ರನೂ ಮಾತಾಡಿ ಅದನ್ನು ಮತ್ತೆ ರಿವೈವ್ ಹೇಗೆ ಮಾಡ್ಬೋದು, 25ನೇ ವರ್ಷಕ್ಕೆ ಅದನ್ನು ರಿವೈವ್ ಮಾಡೋ ಹಾಗೆ ಮಾಡ್ತೀನಿ. ಅದನ್ನು ಮಾಡಿ, ಅದು ಇಂಪಾರ್ಟೆಂಟ್. ಅದು ಆವಾಗಲೂ ನೀವೇ ಬಂದು ಅದನ್ನು ನೋಡಿ ಇವತ್ತಿನ ಹೇಳಿ. ನನಗೀಗಾಗಲೇ 89 ವರ್ಷ ಆಯಿತು. ಏನು 2 ವರ್ಷ 91 ಆಗಿರುತ್ತೆ. ಬನ್ನಿ. ಒಟ್ಟಿನಲ್ಲಿ ನನ್ನ ಇನ್ನೇನಾದರೂ ಹೇಳೋದಿದೆಯಮ್ಮ ನಿಮ್ಮ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ? ನೀವು ಕೇಳಿ ನಾನು ಕೇಳಿದ್ದಾಯಿತು. ನಾನು ಅಂದ್ಕೊಂಡಿದ್ದೆ, ಯಾಕೆಂದರೆ ನಾನು ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಅಲ್ಲ, ಚಿಗುರಿದ ಕನಸು ಅಂದ ಕೂಡಲೇ ನಿಮಗೊಂದು ರೀತಿಯ ಪ್ರೀತಿ ವಿಶ್ವಾಸ ಇದೆಯಲ್ಲ, ಅದನ್ನು ಇಷ್ಟು ವರ್ಷ ಆದಮೇಲೂ ಹಾಗೆ ಇಟ್ಕೊಂಡಿದ್ದೀರಿ, ಅದನ್ನು ಇನ್ನೂ ಕಾಪಿಟ್ಕೊಂಡಿದ್ದೀರಿ. ಅಲ್ಲ, ನನ್ನ ಮೊದಲನೇ ಪ್ರವೇಶ ಸಿನಿಮಾಗೆ ಅಂತ ಒಳ್ಳೆ ಸಿನಿಮಾ ಬಂತು, ಸಂತೋಷ ಆಗದೆ ಇನ್ನೇನಾಗುತ್ತೆ ಸರ್. ಅದಾದಮೇಲೆ ನನಗೆ ಬೇರೆ ಬೇರೆ ಬಾಗಿಲು ತಗೊಂಡು ಕರೆದ್ರು, ಸಂತೋಷ, ಅದು ಸಿಕ್ಕಾಪಟ್ಟೆ ಸಂತೋಷ ಆಯಿತು. ಶೇಷಾದ್ರಿ ಕರೆದ್ರು, ಅದು ಮಧುಕಬಡ, 2 ಒಳ್ಳೆ ರೋಲುಗಳು ಅದರಲ್ಲಿ. ಸಿನಿಮಾನ ಒಂದು ಪ್ರೊಫೆಷನಾಗಿ ತೊಗೊಳ್ದಿದ್ರು ಕೂಡ ನನಗೆ ಮಾಡೋಕ್ಕಂತೂ ಖುಷಿ ಆಗುತ್ತೆ. ಅವಕಾಶಗಳು ಸಿಗಬೇಕು, ನಾನಾಗಿ ಹುಡ್ಕೊಂಡು ಹೋಗೋಲ್ಲ. ಯಾಕೆಂದರೆ ಇನ್ನೇನು ಮಾಡೋದಿದೆ ಅಂತ. ಒಳ್ಳೆ ಸಿನಿಮಾ ಬಂದರೆ ಖಂಡಿತ ಇದು ಮಾಡೋಕ್ಕೆ. ಮೊನ್ನೆ ಡೇರ್ ಡೆವಿಲ್ ಮುಸ್ತಫಾಲಿ ಹುಡುಗರ ಜೊತೆ ಮೇಡಮ್ ಮಾಡೋಣ, ಸಂತೋಷಪ್ಪ ಮಾಡ್ತೀನಿ ಹಿಂದೆ. ಚೆನ್ನಾಗಿತ್ತು ಅದೂ. ಏನೋ ಒಂದು ಕ್ಯಾಮಿಯೋ ಎಂಟ್ರಿ ಅದು. ಬಟ್ ನಿಮ್ಗೆ ಗೊತ್ತಿರುತ್ತೆ, ಕ್ರಿಯೇಟಿವ್ ಆಗಿರೋವಾಗ ಯಾವುದೋ ಒಂದು ಇಷ್ಟು ಇದಾದ್ರೂ ನಾಟಕದಲ್ಲಿ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಇದ್ರೂ ಕೂಡ ನಾವು ಹೋಗೋ ಥರ ಒಂದು ಖುಷಿ, ಆ್ಯಕ್ಟಿವ್ ಆಗಿರುತ್ತೆ, ಒಂದು ಖುಷಿ, ಒಂದು ಆ್ಯಕ್ಟಿವ್ ಆಗಿರುತ್ತೆ. ಒಂದು ಕ್ರಿಯೇಟಿವ್ ಪ್ರೋಸೆಸ್ಸಲ್ಲಿ ಯು ಟೇಕ್ ಎ ಪಾರ್ಟ್ ಇರಲಿ, ಅದು ಒಂಥರ ಖುಷಿ ಅನಿಸುತ್ತೆ ನನಗೆ. ಇಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನೀವು ನಿಮ್ಮ ಸಮಯ ಕೊಡಿ, ಆ ಸಮಯದಲ್ಲೇ ಮಾಡ್ತೀನಿ ಅಂತ ಹೇಳಿದ್ದೆ ಇದಕ್ಕೋಸ್ಕರ. ಆವತ್ತೇ ಯಾವಾಗ ಬರ್ತೀರ ಹೇಳಿ, ನಾವಾಗ ಮಾಡ್ತೀನಿ ಅಂತ. ನೀವು ಗೋಕುಲ ನಿರ್ಗಮನ ನಾಟಕ ನೋಡೋಕ್ಕೆ ಬರ್ತೀನಿ ಅಂದ್ರಿ, ಅವಾಗ ಬಂದಾಗ ಆವಾಗ ಮಾಡಿಸ್ಬೋಣ ಅಂದ್ಕೊಂಡೆ, ಆಗಲಿಲ್ಲ ಆ ಟೈಮಲ್ಲಿ. ಬಟ್ ಎನಿಯೋ ನಾನೀಗ ಬೆನಕ, ಹಯವದನ, ಸತ್ತವರನ್ನೆರಳು, ಜೋಕುಮಾರ ಸ್ವಾಮಿ ಜೊತೆಗೆ ಗೋಕುಲ ನಿರ್ಗಮನ, ಹರಿಶ್ಚಂದ್ರ ಕಾವ್ಯ, ರಾಘವಾಂಕಂದು, ಇವೆಲ್ಲ ಸುಮಾರು ಒಂದು 10 ನಾಟಕಗಳನ್ನ ಮಾಡ್ತಾಯಿದೆ. ತುಂಬ ಸಂತೋಷ. ನೀವು ಆ್ಯಕ್ಟಿವ್ ಆಗಿದ್ದೀರಲ್ಲ, ಅದು ನನಗೆ ಇನ್ನೂ ಖುಷಿ. ನೀವು ನಾನು ಹೇಳೋದ್ರಲ್ಲಿ ನಿಮ್ಗೆ ಹೆಂಗೆ ಅನ್ನಿಸ್ತು ನನ್ನ ಆ್ಯಕ್ಟಿಂಗು ಅಂತ ಕೇಳೋದು ಮರ್ತಿಬಿಟ್ಟೆ ನಾನು. ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಅಂತ ಹೇಳಿಬಿಡಿ. ಇಲ್ಲ, ನಿಮಗೆ ಅಂತ ಅಲ್ಲ, ಇಲ್ಲದೇ ಇದ್ದರೆ ಆ ಪಾತ್ರದಲ್ಲಿ ವರದಣ್ಣ ಹೇಳಿದ್ದು ಒಂದೇ ಮಾತು, ಹಳಬರನ್ನ ಯಾರನ್ನೂ ಹಾಕಬೇಡಿ. ಹಳಬರು ಆಯಾ ವ್ಯಕ್ತಿ ಕಾಣುತ್ತೆ, ಪಾತ್ರ ಕಾಣದೆ ಹೋಗ್ಬೋದು.
ನೀವು ಯಾರನ್ನ ಹಾಕ್ತಿರೋ ಅವರು ಆ ಪಾತ್ರ ಕಾಣಬೇಕಷ್ಟೇ. ನೀವೇ ಕಾಣಿಸ್ತಾ ಪಾತ್ರ ಲಿಟ್ರಲಿ ಪ್ರತಿಯೊಬ್ಬರೂ ಹೇಳ್ತಾರೆ. ನೋಡಿದವರು ಅಷ್ಟೂ ಜನರ ಮನಸ್ಸಿನ ಒಳಗೆ ಇಳಿದಿದೆ ಆ ಪಾತ್ರ ಅಂದರೆ ಭಾಳ ಅದ್ಭುತವಾದಂಥದ್ದು. ಕ್ರಿಟಿಕ್ಸು ನನ್ನ ಬಗ್ಗೆ ಕ್ರಿಟಿಕ್ಸ್ ಎಲ್ಲ ಭಾಳ ಒಳ್ಳೆ ರಿವ್ಯೂ ಬಂದಿದ್ದಾರೆ. ನಿಜವಾಗಿಯೂ ಸಮರ್ಥವಾಗಿ ಅಭಿನಯಿಸಿದ್ದಾರೆ ಅಂತ ಪ್ರಜಾವಾಣಿಯಲ್ಲಿ ಬಂದಿತ್ತು. ಅಂದರೆ ನಿರಂತರವಾಗಿ ನಾವು ಎಲ್ಲ ಪಾತ್ರಗಳಿಗೂ ಆಯಾಯ ಪಾತ್ರಕ್ಕೆ ಹೊಂದುವ ಆ್ಯಕ್ಟರ್ಗಳನ್ನ, ಇನ್ಕ್ಲೂಡಿಂಗ್ ಪಂಕಜ್ ತ್ರಿಪಾಠಿ. ನೀವು ಹೇಳಿದ್ರಿ ಪಂಕಜ್ ತ್ರಿಪಾಠಿ ಇವತ್ತು ಸ್ಟಾರ್. ಅವತ್ತು ಶಿವಣ್ಣನ ತಮ್ಮನ ಪಾತ್ರ ಅವನು ಮಾಡಿರೋದು. ಅವನಿಗಿರೋದೇ 7 ಸೀನು ಅಷ್ಟೇ. ನೀಟಾಗಿ ಮಾಡಿಬಿಟ್ಟೋದು ಅವನು ಬಂದು. ಜ್ಞಾಪಕ ಇದೆ ಅಲ್ಲಿ ಬಂದಿದ್ದೆ. ಸೊ ಒಂದೇ ದಿವಸ ಅವನಲ್ಲಿ ಅಲ್ಲಿಗೆ ಬಂದಿದ್ದು. ಒನ್ ಡೇ ಬರಬೇಕಾಗಿತ್ತು ಅಲ್ಲಿಗೆ. ಬಂದಿದ್ದು ಜ್ಞಾಪಕ ಇದೆ. ಜ್ಞಾಪಕ ಇದೆಯಾ ನಿಮಗೆ? ಇನ್ನು ಎತ್ಕೊಂಡು ನನ್ನ ಯಾರು ಎತ್ಕೊಂಡು ಹೋಗಿ ಇದು ಮಾಡ್ತಾನೆ ಅವನು. ದಾದಿ ಜಾಜ್ಜಿ ಅಂತ ಕೂತ್ಕೊಂಡು ಎತ್ಕೋತಾನೆ ಅದು. ಇನ್ಫ್ಯಾಕ್ಟ್ ನಾನು ಈ ಕನಸಿ ಎಲ್ಲ ಆ್ಯಕ್ಟರ್ಸ್ನು ಒಟ್ಟಿಗೆ ನೋಡೇ ಇಲ್ಲ ನಾನು. ಇಲ್ಲ, ಕರೆಕ್ಟ್. ಅಲ್ಲಲ್ಲಿ ಬಂದವ್ರನ್ನ ಮಾತ್ರ ನೋಡಿದ್ದೀನಿ. ಅಲ್ಲೇ ಬಂದವ್ರು ಮಾತ್ರ ನೋಡಿರೋದು. ನಿಮ್ಮ ಸೀನಲ್ಲಿ ಯಾರಿದ್ರೋ ಅಷ್ಟು ಮಾತ್ರ ಪಂಕಜ್ ತ್ರಿಪಾಠಿ ಮಾತ್ರ ನೋಡಿದರು. ಅವ್ರು ಮಾತ್ರ ಹೇಳಿದರು. ಒಂದು ರವೀಂದ್ರ ಕಲಾಕ್ಷೇತ್ರದ ಮೆಟ್ಲಲ್ಲೋ, ಟೌನ್ ಹಾಲ್ ಮೆಟ್ಲಲ್ಲೋ ಸಿಕ್ಕಿದ್ರು ಪಂಕಜ್ ತ್ರಿಪಾಠಿ. ಆಮೇಲೆ ಯಾವುದಕ್ಕೂ ಬಂದಿದ್ರು ಅಂತ ಕಾಣಿಸುತ್ತೆ. ಆಪ್ಕಾ ಠೀಕ್ ಥಾ ಪರ್ ಮೇಕಪ್ ಠೀಕ್ ನಹೀ ಥಾ ಅಂತ ಹೇಳಿದರು. ಹೌದು, ಎಲ್ಲಿ ಮೀಟ್ ಮಾಡಿದಾಗ ADA ಮುಂದೇನೋ ಅಥವಾ ಕಲಾಕ್ಷೇತ್ರ ಮುಂದೆ ಮೀಟ್ ಮಾಡಿದ್ದೆ ನಾನು ಎಲ್ಲರೂ ಒಮ್ಮೆ ಎಲ್ಲರೂ ಸೇರಿಸಿ ನೀವೇನಾದ್ರು ಮಾಡಬೇಕಾಗಿತ್ತು. ಅದೇ ನೋಡಿ, ಅದರ ಅದೃಷ್ಟ ಹೇಗೆ ತಗೊಳ್ತಾ ಇತ್ತು ಅಂತಾನೆ. 100 ದಿವಸ ಓಡಿದರೆ 100 ಸಂಭ್ರಮ ನಡೀತಾ ಇತ್ತಾ? ಆಟೋಮೆಟಿಕಲಿ ಎಲ್ಲರನ್ನೂ ಸೇರಿಸ್ತಾ ಇದ್ರಾ? ಅದು ಯಾವುದು ಆಗದೇ ಇದ್ದಿದ್ದರಿಂದ ಅಲ್ಲಿಗೆ ನಿಂತೋಯ್ತು. ಸೊ ಒಂದು ಒಳ್ಳೆಯ ಸಿನಿಮಾ ಹೇಗೆ ತನ್ನ ನಿಜವಾದ ಯಶಸ್ಸನ್ನು ಕಾಣಬೇಕಾಗಿತ್ತು, ಅದು ಕಂಡಿದ್ದರೆ ಅವೆಲ್ಲವೂ ದೊರಕ್ತಾ ಇತ್ತು. ಅದಕ್ಕೆ ಆಗಲಿಲ್ಲ ಅಷ್ಟೆ. ಆದರೆ ಈಗಲೂ ಸಿನಿಮಾ ಯಾರು ಟಿ ವಿನಲ್ಲೋ ಇನ್ನೆಲ್ಲೋ ನೋಡಿದಾಗ ಫೋನ್ ಮಾಡಿ ಹೇಳ್ತಾನೇ ಇರ್ತಾರೆ. ಟಿ ವಿನಲ್ಲಂತೂ ತುಂಬ ಆಗ್ತಾ ಇರ್ತಾರೆ. ನಿಮ್ಮ ನೋಡಿದೆ ಮೇಡಮ್, ಫೋನ್ ಮಾಡ್ತಾರೆ, ನೀವು ನೋಡ್ತಾ ಇದ್ದೀನಿ ಮೇಡಮ್ ಅಂತ. ಸೊ ಒಟ್ಟಿನಲ್ಲಿ ನೀವು ಒಂದು ವಿಷಯಕ್ಕೆ ಟಿ ವಿನಲ್ಲಿ ಥಿಯೇಟ್ರಲ್ಲಿ ಹಾಕ್ತಿದ್ದು ಟಿ ವಿನಲ್ಲಿ ಹಾಕಿರೋದು ಒಂದು ವಿಷಯಕ್ಕೆ ಒಳ್ಳೆಯದೇ ಅನಿಸ್ತು ನನಗೆ. ಇಟ್ ಈಸ್ ರೀಚ್ ವೈಡ್ ಫಾರ್ ಆ್ಯಂಡ್ ವೈಡ್. ಅಬ್ಸಲ್ಯೂಟ್ಲಿ ಇಟ್ಸ್ ರೀಚ್ ವೆರಿ ಫಾರ್ ಆ್ಯಂಡ್ ವೈಡ್. ಅದು ವಿಷಯಕ್ಕೆ ಒಳ್ಳೆಯದು ಅಲ್ವಾ? ಬಟ್ ಐ ಥಿಂಕ್ ಯು ಶುಡ್ ಆಲ್ಸೋ ಡೂ ಇಟ್ ಅಂತ. ಒಂದು ಬ್ರಿಡ್ಜ್ಡ್ ವರ್ಷನ್ ಒಂದು ರೆಡಿ ಮಾಡಿ ಅಬ್ರಿಡ್ಜ್ಡ್ ವರ್ಷನ್ನ ಒಂದು ಮಾಡೋದು ಒಳ್ಳೆಯದು ಅಂತ ಅನಿಸುತ್ತೆ. ಮಾಡ್ತೀನಿ ಅದನ್ನು, ಇದ್ರಲ್ಲಿ ಮಾಡ್ತೇನೆ. ಮಾಡಿ 25th ಇಯರಲ್ಲಿ ರಿಲೀಸ್ ಮಾಡಿ. ಖಂಡಿತ. ಆ್ಯಂಡ್ ವಿತೌಟ್ ಮಚ್ ಎಕ್ಸ್ಪೆನ್ಸಸ್ ಆರ್ ಎನಿಥಿಂಗ್, ಬಟ್ ವಿತ್ ಯು ಶುಡ್. ನಾನು ಹೇಳೋದು ಅದಕ್ಕೆ ಮುಂಚೆ ನೀವು ಒಂದು ರೌಂಡ್ ಟೇಬಲ್ ಡಿಸ್ಕಷನ್ ಥರ ಮಾಡಿಸಿ, ಕ್ರಿಟಿಕ್ಸು ಇವರು ಎಲ್ಲರನ್ನೂ ಮಾಡಿಕೊಂಡು ಯು ಸ್ಟಾರ್ಟ್ ದಿ process with that. Yeah. And I mean this message you send. Okay, thank you. ಈಗ ನೀವು ಅಲ್ಲಿ ಡಾನ್ಸ್ ಬೇರೆ ಮಾಡಿದ್ದೀರಾ ಒಂದು ಸಾಂಗಲ್ಲಿ? ನಾನು ಡಾನ್ಸ್ ನಿಮ್ಮ ಇದರಲ್ಲೇ ಮಾಡಿದ್ದು ನಾನು. ಅದೇನೇ ಡಾನ್ಸು ನನ್ನ ಸಾಂಗ್, ಒಂದು ಸುಗ್ಗಿ ಸಾಂಗಲ್ಲಿ. ಅದು ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮುಂಚೆ, ನಿಮ್ಗೆ ಹುಷಾರು ತಪ್ಪೋದಕ್ಕೆ ಮುಂಚೆ ಅಲ್ಲಿ ಡಾನ್ಸ್ ಮಾಡಿದ್ದೀರಾ. ಹೆಂಗನ್ನಿಸ್ತು ಡ್ಯಾನ್ಸು? ನಾನು ಭಾಳ ಚಿಕ್ಕ ವಯಸ್ಸಲ್ಲಿ ಡಾನ್ಸರ್ ಆಗಬೇಕು ಅಂತ ಆಸೆ ಪಟ್ಟಿದ್ದೆ, ಅದು ಆಗಲಿಲ್ಲ. ಇದನ್ನು ಮಾಡಿದ್ದೆ, ನಮ್ಮ ನಾಟಕದಲ್ಲಿ ಒಂದು ಸತಿ ಒಂದು ಡಾನ್ಸ್ ಮಾಡಿದ್ದೆ. ಹೌದು, ನನಗೆ ಆಶ್ಚರ್ಯ ಅಂದರೆ ಅವರಿಬ್ಬರ ಜೊತೆ ನೀವು ಹೆಜ್ಜೆ ಹಾಕ್ಕೊಂಡು ಹೋಗ್ತೀರಿ ಹಿಂಗೆ. ಡಾನ್ಸು ಅಂದರೆ ಇನ್ನೇನು ಮಾಡೋಕ್ಕಾಗತ್ತೆ? ಶಿವಣ್ಣ ಅಂತರ ಮುಡಿ ಶ್ರೀಮತಿ ಶಿವಣ್ಣ ಸೂಪರ್. ಬಟ್ ನೀವು ಮಾಡಿದ್ದು ಎಷ್ಟು ಖುಷಿಯಾಗಿದೆ ಅಲ್ಲಿ ಅಂದರೆ, ಅದರ ಆ ಸೀನ್ ನಂತರದಲ್ಲೇ ಆ ಉದ್ವೇಗಕ್ಕೆ ಒಳಗಾದಾಗ ನಿಮಗೆ ಕುಸಿಯೋದು ಅಲ್ಲಿ. ಅದು ಭಾಳ ಅದ್ಭುತವಾದ ಸೀನ್, ಭಾಳ ಚೆನ್ನಾಗಿ ಬ್ಲೆಂಡ್ ಆಯಿತು. ಹಾಡು ಮುಗೀತಿದ್ದಂಗೆ ಅದು ಅಲ್ಲಿಗೆ ಬಂತು. ಆ್ಯಂಡ್ ಇಮಿಡಿಯೇಟ್ಲಿ ನಿಮ್ಮನ್ನು ಕರ್ಕೊಂಡು ಮನೆಗೆ ಹೋಗ್ತಾನೆ. ಅಲ್ಲಿ ನೀವು ಅವನಿಗೆ ಹೇಳ್ತೀರಿ ಹೋಗಿ ಗಂಗಾಜಲ ತೊಗೊಂಬಾರೋ ಅಂತ. ಡ್ರಾಮಾ ಭಾಳ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಲ್ಲಿ. ಎಲ್ಲ ಸೀನು ಚೆನ್ನಾಗಿತ್ತು ಸರ್, ಅದು ನೋಡೋಕ್ಕೋದ್ರೆ ಅಲ್ವಾ? ಸ್ವಲ್ಪ ಇದು ಆ ಸ್ಕೂಲ್ ಸೀನು ಇದು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಒಂದು ಯು ಮೇಕ್ ಇಟ್ 21 hour 45 minutes 1 hour 38 minutes ಮಾಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಆಗಲಿ, ನೀವು ಇನ್ನೇನು ಹೇಳೋದಿಲ್ಲ ಅಲ್ವಾ ಅದು ಆ ಥರದಲ್ಲಿ? ನನಗೆ ನೀವು ಕೇಳಿದಷ್ಟು ನಾನು ಮಾತಾಡ್ತೀನಿ.
ಮೇಡಮ್ಮು ನಾನು ಮಾತಾಡೋದಕ್ಕೆ ಮೌಂಟ್ ಕಾರ್ಮಲ್ ಕಾಲೇಜಿಗೆ ವಾಪಸ್ ಹೋಗ್ತೀರಾ? ಮೌಂಟ್ ಕಾರ್ಮಲ್ ಕಾಲೇಜಿಗೆ ವಾಪಸ್ ಹೋಗ್ತೀರಾ ಪಾಠ ಮಾಡೋಕ್ಕೆ? ಎಲ್ಲೋದ್ರೂ ನಮ್ಮ ಮಾತೆ ನಮ್ಮ ಇದು ಶಕ್ತಿನೋ ಮಾತೆ ನಮ್ಮ ಕಸುಬು. ಆಗಲಿ. ಒಟ್ಟಿನಲ್ಲಿ ಚಿಗುರಿದ ಕನಸು ಬಗ್ಗೆ ನೀವು ಇದುವರೆಗೂ ಕೊಟ್ಟಂತಹ ಈ ಎಲ್ಲ ಅಭಿಪ್ರಾಯಗಳು, ಅನುಭವಗಳು ಏನಿದೆ, ಇದು ಮುಂದಿನ ಹಲವು 10 ಜನಕ್ಕೆ ಮಾದರಿ ಆಗಬೇಕು ಅಂತ. ಯಾವುದೇ ಸಿನಿಮಾ ನಾಳಿನ ಜನಕ್ಕೆ, ಭವಿಷ್ಯದ ಮಕ್ಕಳಿಗೆ ಒಂದು ಮಾದರಿ ಆಗಬೇಕು. ಏನದು ಮಾದರಿ? ನೀವು ಇದನ್ನೇ ಹೇಳಿದ್ರಿ, ಭಾಳ ಒಳ್ಳೆಯ ಮಾದರಿ. ಯಾಕೆ ಅಂತಂದರೆ ಇದರಲ್ಲಿ ಬೇರೆ ಬೇರೆ ಆಯಾಮಗಳಿದೆ ಕಥೆಯಲ್ಲಿ ಅಂತ. ಹಾಗೆಯೇ ನೀವು ಆ ಪಾತ್ರವನ್ನು ಅಭಿನಯಿಸಿದ ಕೂಡ ಒಂದು ಮಾದರಿ. ಅದು ಕೂಡ ಮಕ್ಕಳಿಗೆ ಅದು ಅನ್ನಿಸ್ಬೇಕು, ಈ ಥರ ಒಂದು ಪಾತ್ರವನ್ನು ನಿಭಾಯಿಸಬಹುದು ನಾವು ಅನ್ನೋದನ್ನು ಅವ್ರಿಗೆ ಅನ್ನಿಸ್ಬೇಕು. ಟೀಚಿಂಗ್ ಮೆಟೀರಿಯಲ್ ಆಗಬೇಕು, ರಿಸೋರ್ಸ್ ಮೆಟೀರಿಯಲ್ ಆಗಬೇಕು. ಹೌದು, ಥಿಯೇಟರ್ ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಚಿಗುರಿದ ಕನಸು ಈಸ್ ಎ ರಿಸೋರ್ಸ್ ಮೆಟೀರಿಯಲ್ ಆ್ಯಂಡ್ ಆಲ್ಸೋ ಎ ಟೀಚಿಂಗ್ ಮೆಟೀರಿಯಲ್. ಖಂಡಿತ. ಸೊ ಈ ಪ್ಲಸ್ ಪಾಯಿಂಟ್ಗಳ ಜೊತೆಯಲ್ಲಿ ನಿಮ್ಮನ್ನು ಬೀಳ್ಕೊಡ್ತೇನೆ. ನಾನು ಮತ್ತೆ ಭೇಟಿ ಮಾಡ್ತೇನೆ ಇನ್ನೊಂದು ಸಲ, ರಿವೈವ್ ಮಾಡುವಾಗ ಒಟ್ಟಿಗೆ ಇನ್ನೊಂದು ಸಲ ಮಾಡುವಾಗ ನನ್ನ ಮರಿಬಿಡಿ. ಖಂಡಿತ. ಸೊ ಇಷ್ಟು ದೂರ ಬಂದು ನಮ್ಮ ಈ ನೆನಪುಗಳನ್ನು ದಾಖಲಿಸಿ ಅದರ ಮುಖಾಂತರ ಮುಂದಿನ ಪೀಳಿಗೆಗೆ, ಬಹುಮುಖ್ಯವಾಗಿ ಸಿನಿಮಾ ಮಾಡಬೇಕು ಅನ್ನುವಂತಹ ಹೊರಟಂಥ ಹುಡುಗರಿಗೆ ಒಂದು ಪಾತ್ರ ಅಂದರೆ ಏನು, ಆ ಪಾತ್ರದ ಪೋಷಣೆ ಹೇಗಾಗಬೇಕು ಮತ್ತು ಅದು ಇಡೀ ಚಿತ್ರಕಥೆಗೆ ಅದು ಎಷ್ಟರ ಮಟ್ಟಿಗೆ ಒಂದು ರೀತಿಯ ಜವಾಬ್ದಾರಿಯುತವಾದಂಥ ಸಲ್ಲಿಕೆ ಆಗಬೇಕು ಅನ್ನೋದನ್ನು ಅಜ್ಜಿ ಪಾತ್ರದಲ್ಲಿ ಮೂಕಜ್ಜಿ ಆದ ಬಗೆಯನ್ನು ನಾವು ಇದುವರೆಗೂ ಮಾತಾಡಿದ್ದೇವೆ. ಸೊ ನಿಮಗೆ ವಂದನೆಗಳು, ಧನ್ಯವಾದಗಳು. ನಿಮಗೆ ಧನ್ಯವಾದಗಳು. ಸೊ ಕೈಲಿ ಇಷ್ಟು ಮಾತಾಡಿಸಿದ್ದಕ್ಕೆ. ಇಲ್ಲ, 90 ಆಗ್ತಾಯಿದೆ, ಇನ್ನೂ ಆಗಿಲ್ಲ. 89ರಲ್ಲಿದ್ದೀರಿ. 100 ಆಗುತ್ತೆ. 100 ಆಗುವಾಗಲೂ ಇದೇ ಥರ ಕೂತು ಮಾತಾಡೋಣ, ಒಟ್ಟಿಗೆ ಇರೋಣ. ಖಂಡಿತ ಎಂಜಾಯ್. ನನಗೆ 100 ಆಗಬೇಕು ಅನ್ನೋ ಇಷ್ಟ ಇಲ್ಲ, ಆದರೆ ಚಿಗುರಿದ ಕನಸು 100 ಆಗಲಿ. ಹಬ್ಬ, ಭಾಳ ಒಳ್ಳೆಯ ಮಾತು ಇದು, ಭಾಳ ಒಳ್ಳೆಯ ಮಾತು. ಸೊ ಅದಕ್ಕಾಗಿ ನೆಕ್ಸ್ಟ್ ಟೈಮ್ ನೀವು ರಿಲೀಸ್ ಮಾಡಿದಾಗ 100 ಡೇಸ್ ಅಲ್ಲ, ಇನ್ನೂ ಜಾಸ್ತಿ ಆಗಲಿ. ಅದೊಂದು ಸೆಟಪ್ ಆಗಲಿ, ಸೆಟ್ ಮಾಡಲಿ, ಮಾದರಿ ಸೆಟ್ ಆಗಲಿ ಅದರಿಂದ. ಸೊ ನಮಸ್ಕಾರ, ಮತ್ತೆ ಭೇಟಿ ಆಗೋಣ. ನಿಮಗಾಗಿ ಕನಸುಗಳ ಜೊತೇಲಿ ಹೋಗ್ತಾ ಇದ್ದೇವೆ, ನೆನಪುಗಳ ಜೊತೇಲಿ ಹೋಗ್ತಾ ಇದ್ದೇವೆ. ಮತ್ತೆ ಈ ದಾಖಲಾತಿಯನ್ನು ನಿಮಗಾಗಿ ಮಾಡ್ತಾ ಇದ್ದೇವೆ. ನೋಡಿ, ಮತ್ತೆ ಭೇಟಿ ಆಗೋಣ. ನಮಸ್ಕಾರ. ನಮಸ್ಕಾರ.